ಎಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈ ಒಂದು ಸಬ್ಜೆಕ್ಟಲ್ಲಿ ಬರ್ತಕ್ಕಂಥ ಕಾಸ್ಟ್ ಆಫ್ ಕ್ಯಾಪಿಟಲ್, ಆ ಒಂದು ಕಾಸ್ಟ್ ಆಫ್ ಕ್ಯಾಪಿಟಲ್ದಲ್ಲಿ ಕಾಸ್ಟ್ ಆಫ್ ರಿಡೀಮೇಬಲ್ ಡೆಟ್ ಅಂದರೆ ಆ ಕ್ವಶನ್ ಪೇಪರ್ 2024 ಕ್ವಶನ್ ಪೇಪರ್ ಅನ್ನ ತಗೊಂಡು ಇಲ್ಲಿ ಆ ಕ್ವಶನ್ ಅನ್ನ ಬಿಡಿಸ್ತಾ ಇದ್ದೀನಿ. ಇಲ್ಲಿ ನಾವು ಮೊದಲಿಗೆ ನಾವು ತಿಳ್ಕೋಬೇಕು ಕಾಸ್ಟ್ ಆಫ್ ರಿಡೀಮೇಬಲ್ ಡೆಟ್ ಅಂದ್ರೆ ಏನಂದ್ರ, ಮೊದಲು ರಿಡೀಮೇಬಲ್ ಡೆಟ್ ಅಂದ್ರೆ ಏನು ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ರಿಡೀಮೇಬಲ್ ಡೆಟ್ ಅಂದ್ರ ಆಫ್ಟರ್ ಸರ್ಟನ್ ಇಯರ್ಸ್ ಆದ ನಂತರ ಅದನ್ನ ನಾವು ರೀಪೇಮೆಂಟ್ ಮಾಡ್ಬೇಕಾಗ್ತದೆ. ಡೆಟ್ ಅಂದ್ರೆ ಲೋನ್, ಅಥವಾ 5 ಇಯರ್ಸ್ ಆದ ನಂತರ ಅಥವಾ 10 ಇಯರ್ಸ್ ಆದ ನಂತರ ಅಥವಾ 6 ಇಯರ್ಸ್ ಆದ ನಂತರ ಆ ಲೋನ್ ಅನ್ನ ನಾವು ಏನ್ ಮಾಡ್ಬೇಕ್ರಿ, ರೀಪೇಮೆಂಟ್ ಮಾಡ್ಬೇಕಾಗ್ತದೆ. ಡೆಟ್ ಅಂದ್ರೆ ಆ ಲೋನ್ ಅನ್ನ ರೀಪೇಮೆಂಟ್ ಮಾಡ್ತಕ್ಕಂಥ ಕಾಸ್ಟ್ ಎಕ್ಸ್ಪೆನ್ಸಸ್ ಎಷ್ಟು ಆಗತ್ತ. ಆಮೇಲೆ ಇನ್ನು ಕೆಲವರಿಗೆ ಡೌಟ್ಗಳದಾವ. ಏನ್ ಡೌಟ್ ಅಂದ್ರ ಕಾಸ್ಟ್ ಅಂದ್ರೆ ಏನ್ರಿ, ಕಾಸ್ಟ್ ಆಫ್ ಡೆಟ್ ಅಂದ್ರೆ ಏನ್ರಿ. ಈಗ ನಾವು ಲೋನ್ ಅನ್ನ ತಗೋತೀವಿ, ಅದಕ್ಕೆ ಎವ್ರಿ ಇಯರ್ ನಾವೇನ್ ಮಾಡ್ಬೇಕಾಗ್ತತ್ರಿ, ಇಂಟ್ರೆಸ್ಟ್ ಅನ್ನ ನಾವು ಪೇಮೆಂಟ್ ಮಾಡ್ಬೇಕಾಗ್ತದೆ. ಆ ಇಂಟ್ರೆಸ್ಟ್ ಅನ್ನ ನಾವೇನು ಪೇಮೆಂಟ್ ಮಾಡ್ತೇವಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಅದಕ್ಕೆ ಕಾಸ್ಟ್ ಆಫ್ ಲೋನ್ ಆರ್ ಕಾಸ್ಟ್ ಆಫ್ ಡೆಟ್ ಅಂತ ಕರಿತೀವಿ. ಅಂದ್ರ ಆ ಲೋನ್ ಅನ್ನ ರೀಪೇಮೆಂಟ್ ಮಾಡ್ತೇವೆ ಅಂದಾಗ ಅದು ನಮ್ಮ ಕಂಪನಿಗೆ ಏನಾಗ್ತದೆ, ಎಕ್ಸ್ಪೆನ್ಸಸ್ ಆಗತ್ತ. ಕಂಪನಿಗೆ ಎಕ್ಸ್ಪೆನ್ಸಸ್ ಆಗೋದ್ರಿಂದ ಅದು ನಮಗೆ ಏನಾಗತ್ತೆ, ಡೆಟ್ ಆಗತ್ತ, ಅಂದ್ರೆ ಕಾಸ್ಟ್ ಆಗತ್ತ, ಕಾಸ್ಟ್ ಆಫ್ ಡೆಟ್ ಆಗತ್ತ. ಓಕೆ, ಈ ಒಂದು ಪ್ರಾಬ್ಲಮ್ ಮೇಲೆ ಅದು 5 ಮಾರ್ಕ್ಸ್ ಪ್ರಾಬ್ಲಮ್ ಅನ್ನ ಕೇಳಬಹುದು, 10 ಮಾರ್ಕ್ಸ್ ಪ್ರಾಬ್ಲಮ್ ಅನ್ನ ಕೇಳಬಹುದು, ಅಥವಾ 15 ಮಾರ್ಕ್ಸ್ ಪ್ರಾಬ್ಲಮ್ ಅನ್ನ ಕೇಳಬಹುದು. ಓಕೆ, ಆ ಪ್ರಾಬ್ಲಮ್ ಅನ್ನ ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡೋಣ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಡಿಸ್ಕಷನ್ ಅನ್ನ ಮಾಡೋಣ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಅದೇ ರೀತಿಯಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಇದು ಕ್ವಶನ್ ಪೇಪರ್ ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಫೋಟೋ. ಕ್ವಶನ್ ಪೇಪರ್ ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಫೋಟೋ. ಆ ಕ್ವಶನ್ ಸರಿಯಾಗಿ ನಿಮಗೆ ಕಾಣಂಗಿಲ್ಲ ಅಂತ ತಿಳ್ಕೊಂಡು ಅದನ್ನ ನಾ ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರ ಇಲ್ಲಿ ಟೈಪ್ ಅನ್ನ ಮಾಡಿದ್ದೀನಿ. ಏನು ಕೊಟ್ಟಿದ್ದಾನ ಅಂತಕ್ಕಂಥದನ್ನ ನಾವು ತಿಳ್ಕೊಳ್ಳೋಣ. ಕ್ವಶನ್ ಅನ್ನ ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಡೆಟ್ ಫಾರ್ ಈಚ್ ಆಫ್ ದ ಫಾಲೋವಿಂಗ್ ಸಿಚುಯೇಷನ್. ಓಕೆ, ಎಲ್ಲಾ ಸಿಚುಯೇಷನ್ಸ್ ಒಳಗೂ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಕಾಸ್ಟ್ ಆಫ್ ಡೆಟ್ ಅನ್ನ ನೀವು ಕ್ಯಾಲ್ಕುಲೇಷನ್ ಅನ್ನ ಮಾಡಬೇಕು. ಬಾಂಡ್ಸ್ ಅಂದ್ರೆ ಲೋನ್. ಬಾಂಡ್ಸ್ ಸೋಲ್ಡ್ ಆಟ್ ಪ್ರೀಮಿಯಂ ಆಫ್ 10%. ಅಂದ್ರೆ ಲೋನ್ ಅನ್ನ ಏನ್ ಮಾಡ್ತಾ ಇದಾರೆ ಅಂದ್ರೆ ಪ್ರೀಮಿಯಂಗೆ ತಗೋತಾ ಇದಾರ. ಅಂದ್ರ ಈಗ 10 ರೂಪೀಸ್ ಇದ್ದಿದ್ದನ್ನ ಅದಕ್ಕೆ ಎಕ್ಸ್ಟ್ರಾ ಪ್ರೀಮಿಯಂ ಆಗಿ 10% ಪ್ರೀಮಿಯಂ ಅನ್ನ ತಗೋತಾ ಇದಾರ. ಅದಕ್ಕೆ ನಾವೇನಂತ ಕರಿತಾರೆ, ಪ್ರೀಮಿಯಂ ಅಂತ ಕರಿತಾ ಇದೀವಿ. 100 ರೂಪೀಸ್ ಇದ್ದಿದ್ದನ್ನ 110 ರೂಪೀಸ್ ತಗೋತಾ ಇದಾರ. ಈಗ ನಾವು ಆಕ್ಚುಲಿ ನಮ್ಮ ಲೋನ್ ಅಮೌಂಟ್ ಎಷ್ಟು ಇರ್ತೈತ್ರಿ, 100 ರೂಪೀಸ್ ಇರ್ತದ. ಆ 100 ರೂಪೀಸ್ ಇರ್ತಕ್ಕಂಥ ಲೋನ್ ಅಮೌಂಟ್ ಅನ್ನ 110 ರೂಪೀಸ್ ಲೋನ್ ಅನ್ನ ತಗೋತಾರ. ಅದಕ್ಕೆ ಏನಂತ ಕರಿತಾರೆ, ಅದಕ್ಕ ಪ್ರೀಮಿಯಂ ಅಂತ ಕರಿತಾ ಇದೀವಿ. ಅಥವಾ 5% ಅಂದ್ರೆ 100 ರೂಪೀಸ್ ಮೇಲೆ 5% ಅಂದ್ರೆ ಎಷ್ಟಾಗತ್ರಿ, 5 ರೂಪೀಸ್ ಆಗತ್ತ. ಅಂದ್ರ ಲೋನ್ 100 ರೂಪೀಸ್ ಅದ, ಮತ್ತೆ ಎಕ್ಸ್ಟ್ರಾ 5% ಅನ್ನ ಆಗಿ ತಗೋತಾ ಇದಾರ. 100 ಪ್ಲಸ್ 5 ಅದಕ್ಕೆ ಏನಂತ ಕರಿತಾರೆ, ಅದಕ್ಕ ಪ್ರೀಮಿಯಂ ಅಂತ ಕರಿತಾ ಇದ್ದೀವಿ. 105 ರೂಪೀಸ್ಗೆ ತಗೋತಾ ಇದಾರ. ಫ್ಲೋಟೇಷನ್ ಕಾಸ್ಟ್ ಎಷ್ಟು ಪರ್ಸೆಂಟೇಜ್ ಅದಪ್ಪ ಅಂದ್ರೆ 5% ಅದ ಇಶ್ಯೂ ಪ್ರೈಸ್ ಮೇಲೆ. ಫ್ಲೋಟೇಷನ್ ಕಾಸ್ಟ್ ಅಂದ್ರೆ ನಾರ್ಮಲ್ ಆಗಿ ಅದರದ ಪ್ರೈಸ್ ವೇರಿಯೇಷನ್ ಆಗ್ತಿರ್ತದ. ಅದು ಪರ್ಸೆಂಟೇಜ್ ಎಷ್ಟದ ಅಂದ್ರೆ 5% ಅದ. ಬಾಂಡ್ ಸೋಲ್ಡ್ ಆಟ್ 5% ಡಿಸ್ಕೌಂಟ್. ನೋಡ್ರಿ, ಬಾಂಡ್ಗಳಲ್ಲಿ ಎಷ್ಟಕ್ಕೆ ಸೇಲ್ ಮಾಡಾಕತ್ತಾರಪ್ಪ ಅಂದ್ರ 5% ಡಿಸ್ಕೌಂಟ್ಗೆ ಸೇಲ್ ಮಾಡಾಕತ್ತಾರ. ಆಮೇಲೆ ಫ್ಲೋಟೇಷನ್ ಕಾಸ್ಟ್ ಎಷ್ಟು ಪರ್ಸೆಂಟೇಜ್ ಐತ್ರಿ, 5% ಅದ. ಅಸ್ಯೂಮ್ ಕೂಪನ್ ರೇಟ್ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟೇಜ್ ಅದ, ಇಲ್ಲಿ 15% ಅದ. ಆಮೇಲೆ ವ್ಯಾಲ್ಯೂ ಆಫ್ ಡಿಬೆಂಚರ್, ಒಂದು ಡಿಬೆಂಚರ್ ವ್ಯಾಲ್ಯೂ ಎಷ್ಟೈತ್ರಿ, 100 ರೂಪೀಸ್ ಅದ. ಮೆಚುರಿಟಿ ಪೀರಿಯಡ್ ಎಷ್ಟದಪ್ಪ ಅಂದ್ರ ಎಷ್ಟು ಇಯರ್ ಆದ ನಂತರ ರೀಪೇಮೆಂಟ್ ಮಾಡ್ಬೇಕಂದ್ರ 10 ಇಯರ್ಸ್ ಆದ ನಂತರ ರೀಪೇಮೆಂಟ್ ಮಾಡಬೇಕು.
ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟದ ಅಂದ್ರೆ 35% ಅದ. ಇದು ರೇಟ್ ಆಫ್ ಟ್ಯಾಕ್ಸ್ ಎಷ್ಟದ್ರಿ 35% ಟ್ಯಾಕ್ಸ್ ಅದ. ಓಕೆ, ಈ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ ಅನ್ನ ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡೋಣ ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ಫಸ್ಟ್ ಏನ್ ಮಾಡೋಣ ಅಂದ್ರೆ ಬಾಂಡ್ಸ್ ಸೋಲ್ಡ್ ಆಟ್ ಪ್ರೀಮಿಯಂ. ಬಾಂಡ್ಸ್ ಸೋಲ್ಡ್ ಆಟ್ ಪ್ರೀಮಿಯಂ. ಒಂದ್ ವೇಳೆ ಬಾಂಡ್ಗಳನ್ನ ಪ್ರೀಮಿಯಂಗೆ ಸೇಲ್ ಮಾಡಿದ್ರಂದ್ರ ಅವಾಗ ಕಾಸ್ಟ್ ಆಫ್ ಡೆಟ್ ಎಷ್ಟು ಆಗ್ತದ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಡಿಸ್ಕಷನ್ ಅನ್ನ ಮಾಡೋಣ. ಓಕೆ, when bonds are sold at premium of 10%. ಓಕೆ, ಪ್ರಾಬ್ಲಮ್ ಬೆಲೆ ಕೊಟ್ಟಿದ್ದಾನೆ, ಅದರ ಪ್ರಕಾರ ನಾವು ಬಿಡಿಸ್ತಾ ಇದ್ದೀವಿ. ಬಾಂಡ್ಸ್ ಆರ್ ಸೋಲ್ಡ್ at premium of 10%. ನೋಡಿ, ಇಲ್ಲಿ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಏನು ಫಾರ್ಮುಲಾ ಅದಂದ್ರೆ KD is equal to 1 minus T open bracket I plus 1 divided by Y sub bracket F minus P close the bracket big bracket close divided by 1 by 2 bracket F plus P close the bracket. ಈ ಫಾರ್ಮುಲಾನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಅಪ್ಲೈ ಮಾಡಬೇಕು. ಕಾಸ್ಟ್ ಆಫ್ ಡೆಟ್ ಅನ್ನ ಯಾವಾಗ ಅಂದ್ರೆ ರಿಡೀಮೇಬಲ್ ಡೆಟ್, ರಿಡೀಮೇಬಲ್ ಡೆಟ್ ಅಥವಾ ಇರಿಡೀಮೇಬಲ್ ಡೆಟ್ ನಾವ್ ಹೆಂಗ್ ಕಂಡು ಹಿಡಿಬೇಕ್ರಿ ಸರ್ ಅಂತ ಕೇಳ್ತೀರಿ. ಆಫ್ಟರ್ ಸರ್ಟನ್ ಇಯರ್ ಆದ ನಂತರ ಇಷ್ಟು ಇಯರ್ ಆದ ನಂತರ ನಾವು ರೀಪೇಮೆಂಟ್ ಮಾಡ್ತೇವಿ ಅಂತ ಕೊಟ್ಟಿದ್ದ ಅಂದ್ರ ಅಥವಾ ಮೆಚುರಿಟಿ ಇಯರ್ ಅಂತ ಕೊಟ್ಟಿದ್ದ ಅಂದ್ರ ಅದು ರಿಡೀಮೇಬಲ್ ಡೆಟ್ ಅಂತ ತಿಳ್ಕೋಬೇಕು. ಅವಾಗ ಅದ್ರ ಫಾರ್ಮುಲಾ ಬೇರೆ ಆಗತ್ತ. ನೋಡ್ರಿ, ಯಾವಾಗ ಮೆಚುರಿಟಿ ಇಯರ್ಸ್ ಅನ್ನ ಕೊಡ್ತಾನ ಅಥವಾ ಯಾವಾಗ ಎಕ್ಸ್ಪೈರಿಂಗ್ ಇಯರ್ ಅನ್ನ ಕೊಡ್ತಾನ ಅಥವಾ ಯಾವಾಗ ಅದನ್ನ ರೀಪೇಮೆಂಟ್ ಮಾಡ್ತೇವಿ ಅಂತಕ್ಕಂಥದ್ದನ್ನ ಕೊಡ್ತಾನ, ಅವಾಗ ನಾವೇನಂತ ಕರಿಬೇಕ್ರಿ, ಅದಕ್ಕೆ ಏನಂತ ಅದ ತಿಳ್ಕೊಬೇಕು. ಪ್ರಾಬ್ಲಮ್ ಅನ್ನೋದನ್ನ ರಿಡೀಮೇಬಲ್ ಡೆಟ್ ಅದಂತ ತಿಳ್ಕೋಬೇಕು. ಇಲ್ಲಿ ನಾನು ನಿಮಗೆ ಇನ್ನೊಂದು ಸಜೆಷನ್ ಅನ್ನ ಕೊಡಬೇಕು. ಆ ಬಾಂಡ್ಗಳನ್ನ ಪ್ರೀಮಿಯಂಗಾರ ಸೇಲ್ ಮಾಡಲಿ ಅಥವಾ ಡಿಸ್ಕೌಂಟಿಗಾರ ಸೇಲ್ ಮಾಡಲಿ ಅಥವಾ ಪಾರ್ ವ್ಯಾಲ್ಯೂಗಾರ ಸೇಲ್ ಮಾಡಲಿ, ಫಾರ್ಮುಲಾ ಮಾತ್ರ ಸೇಮ್ ಇರ್ತದ, ನೆನಪಿಟ್ಕೊಳ್ಳಿ. ಓಕೆ, ಯಾವಾಗ ಅದು ರಿಡೀಮೇಬಲ್ ಡೇಟ್ ಇದ್ದಾಗ ಫಾರ್ಮುಲಾ ಏನಿರ್ತದಪ್ಪ ಅಂದ್ರೆ ಸೇಮ್ ಇರ್ತದ. ಅದು ಪ್ರೀಮಿಯಂಗಾರ ಇರಬಹುದು, ಡಿಸ್ಕೌಂಟಿಗಾರ ಇರಬಹುದು ಅಥವಾ ಯಾಕೆ ಪಾರ್ಗಾರ ಇರಬಹುದು. ಅವಾಗ ಫಾರ್ಮುಲಾ ಏನಿರ್ತೈತ್ರಿ ಸೇಮ್ ಇರ್ತದ, ಏನು ಚೇಂಜಸ್ ಆಗಂಗಿಲ್ಲ. ಗೊತ್ತಾಯ್ತ್ರಿ? ಈ ಫಾರ್ಮುಲಾನ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಪ್ಲೈ ಮಾಡಬೇಕು. ಓಕೆ, 1 minus T big bracket I plus 1 divided by Y sub bracket open F minus P sub bracket close, next one close big bracket divided by 1 by 2 open bracket F plus P close the bracket. ಓಕೆ, ಈ ಫಾರ್ಮುಲಾನ ನಾವೇನ್ ಮಾಡ್ಬೇಕ್ರಿ ಅಪ್ಲೈ ಮಾಡಬೇಕು. ಇಲ್ಲಿ ನೋಡ್ರಿ, ಮೊದಲು ಏನ್ ಮಾಡೋಣ ಅಂದ್ರೆ ಪಿ ಅನ್ನ ಕಂಡುಹಿಡಿಯೋಣ. ಉಳಿಕಿದೆಲ್ಲ ಡೈರೆಕ್ಟ್ ಇರ್ತಾವ, ಅದಕ್ಕೆ ನಾವೇನ್ ಮಾಡಬೇಕು, ಪಿ ಮಾತ್ರನ ಕಂಡುಹಿಡಿಬೇಕು. ಪಿ ಮಾತ್ರ ನಾವು ಕಂಡುಹಿಡಿಬೇಕು. ನೋಡ್ರಿ, ಪಿ ಮಾತ್ರ ಕಂಡುಹಿಡಿಬೇಕು. ಇಶ್ಯೂ ಪ್ರೈಸ್ ಎಷ್ಟದಪ್ಪ ಅಂದ್ರೆ ಅದರ ವ್ಯಾಲ್ಯೂ ಆಫ್ ಡಿಬೆಂಚರ್, ಒಂದು ಡಿಬೆಂಚರ್ ವ್ಯಾಲ್ಯೂ ಎಷ್ಟಾದ್ರೆ 100 rupees ಅದು. ಇಲ್ಲಿ ಯಾವ ಕಂಡೀಷನ್ ದಾಗ ನಾವು ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡ್ತಾ ಇದೀವಿ ಅಂದ್ರೆ ಪ್ರೀಮಿಯಂ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದೀವಿ. ಅಂದ್ರೆ ವೆನ್ ಬಾಂಡ್ಸ್ ಆರ್ ಸೋಲ್ಡ್ ಆಟ್ ಪ್ರೀಮಿಯಂ ಅಂದ್ರೆ 10% ಅದ, ಅದ್ರ ವ್ಯಾಲ್ಯೂ ಎಷ್ಟದಪ್ಪ ಅಂದ್ರೆ 100 rupees ಅದ. 100 rupees ಮೇಲೆ 10% ಅಂದ್ರೆ ಎಷ್ಟಾಗತ್ರಿ 10 rupees ಆಗತ್ತ. ಆಯ್ತ್ರಿ? ಆಮೇಲೆ ಇದ್ರೊಳಗೆ ಏನ್ ಮಾಡ್ರಿ ಅಂದ್ರೆ ಫ್ಲೋಟೇಷನ್ ಕಾಸ್ಟ್ ಅನ್ನ ಲೆಸ್ ಮಾಡ್ಕೋರಿ. ಫ್ಲೋಟೇಷನ್ ಕಾಸ್ಟ್ ಏನ್ ಮಾಡ್ರಿ, ಲೆಸ್ ಮಾಡ್ರಿ. ಫ್ಲೋಟೇಷನ್ ಕಾಸ್ಟ್ ಎಷ್ಟು ಪರ್ಸೆಂಟೇಜ್ ಅದ ಅಂದ್ರೆ 5% ಅದ. 100 rupees ಮೇಲೆ 5% ಅಂದ್ರ 5 rupees ಆಗತ್ತ. 100 rupees ಮೇಲೆ 5% ಅಂದ್ರೆ ಎಷ್ಟಾಗತ್ರಿ 5 rupees ಆಗತ್ತ. ನೋಡ್ರಿ, ಮೊದಲು ಏನ್ ಮಾಡ್ರಪ್ಪ ಅಂದ್ರೆ ಅದರ ಇಶ್ಯೂ ಪ್ರೈಸ್ ಅನ್ನ ತಗೋರಿ. ಒಂದು ಡಿಬೆಂಚರ್ ಅಮೌಂಟ್ ಎಷ್ಟದಪ್ಪ ಅಂದ್ರೆ 100 rupees ಅದ ಒಂದು ಬಾಂಡ್ಗೆ. ಅದಕ್ಕೆ ಪ್ರೀಮಿಯಂ ಅನ್ನ ಆಡ್ ಮಾಡ್ಕೋರಿ. 10% ಅನ್ನ ಪ್ರೀಮಿಯಂ ಇದ್ರೆ ಆಡ್ ಮಾಡ್ರಿ, ಡಿಸ್ಕೌಂಟ್ ಇತ್ತಂದ್ರೆ ಲೆಸ್ ಮಾಡ್ಕೋರಿ. ಓಕೆ, ಪ್ರೀಮಿಯಂ 10% ಅದ. ಒಂದು ಬಾಂಡ್ ವ್ಯಾಲ್ಯೂ ಎಷ್ಟದಪ್ಪ ಅಂದ್ರೆ 100 rupees ಅದ.
100 ರೂಪೀಸ್ ಮೇಲೆ 10% ಅಂದ್ರೆ ಎಷ್ಟಾಗತ್ರಿ 10 ರೂಪೀಸ್ ಆಗತ್ತ. ಆಮೇಲೆ ಇದ್ರೊಳಗೆ ಏನ್ ಮಾಡ್ರಪ್ಪ ಅಂದ್ರ ಫ್ಲೋಟೇಶನ್ ಕಾಸ್ಟ್ ಲೆಸ್ ಮಾಡ್ಕೋರಿ. ಫ್ಲೋಟೇಶನ್ ಕಾಸ್ಟ್ ಎಷ್ಟು ಪರ್ಸೆಂಟೇಜ್ ಅದ ಅಂದ್ರೆ 5% ಅದ. 100 ರೂಪೀಸ್ ಮೇಲೆ 5% ಅಂದ್ರೆ ಎಷ್ಟಾಗತ್ರಿ 5 ರೂಪೀಸ್ ಆಗತ್ತ. 100% ಮೇಲೆ 5 ರೂಪೀಸ್ ಅಂದ್ರೆ ಎಷ್ಟಾಗತ್ರಿ 5 ರೂಪೀಸ್ ಆಗತ್ತ. ಓಕೆ, ಫ್ಲೋಟೇಶನ್ ಕಾಸ್ಟ್ ಯಾವಾಗ್ಲೂ ಲೆಸ್ ಮಾಡ್ಕೋಬೇಕು. ಪ್ರೀಮಿಯಂ ಇತ್ತಂದ್ರೆ ಆಡ್ ಮಾಡ್ರಿ, ಡಿಸ್ಕೌಂಟ್ ಇತ್ತಂದ್ರೆ ಲೆಸ್ ಮಾಡ್ರಿ. ಇದಿಷ್ಟೇ ಚೇಂಜ್, ಉಳಿಕಿದೆಲ್ಲ ಸೇಮ್. ಅದನ್ನ ಪ್ರೀಮಿಯಂಗಾರ ಸೇಲ್ ಮಾಡಲಿ ಅಥವಾ ಡಿಸ್ಕೌಂಟ್ಗಾರ ಸೇಲ್ ಮಾಡಲಿ ಅಥವಾ ಪಾರ್ ವ್ಯಾಲ್ಯೂಗಾರ ಸೇಲ್ ಮಾಡಲಿ, ಫಾರ್ಮುಲಾ ಮಾತ್ರ ಸೇಮ್ ಇರ್ತದ. ಪಿ ಅನ್ನ ಇದೇ ಒಂದ ಚೇಂಜ್ ಆಗತ್ತ. ಪ್ರೀಮಿಯಂ ಇತ್ತಂದ್ರೆ ಆಡ್ ಮಾಡಿ, ಡಿಸ್ಕೌಂಟ್ ಇತ್ತಂದ್ರೆ ಲೆಸ್ ಮಾಡಿ, ಪಾರ್ ಇತ್ತಪ್ಪ ಅಂದ್ರ ಅದನ್ನ ಆಡ್ ಮಾಡಕ್ಕೂ ಹೋಗ್ಬ್ಯಾಡ್ರಿ, ಲೆಸ್ ಮಾಡಕ್ಕೂ ಹೋಗ್ಬ್ಯಾಡ್ರಿ. ಯಾಕಂದ್ರ ಪಾರ್ ಅಂದ್ರ 100 ರೂಪೀಸ್ ಇದ್ದಿದ್ದನ್ನ 100 ರೂಪೀಸ್ಗೆ ಸೇಲ್ ಮಾಡೋದಕ್ಕೆ ಏನಂತ ಕರಿತಾರೆ, ಅದಕ್ಕ ಪಾರ್ ಅಂತ ಕರಿತೇವೆ. ಆಟ್ ಪಾರ್, PAR. ಓಕೆ, ಅವಾಗ ಪ್ರೀಮಿಯಂನು ಬರಂಗಿಲ್ಲ, ಡಿಸ್ಕೌಂಟ್ನು ಬರಂಗಿಲ್ಲ, ಕೇವಲ ಫ್ಲೋಟೇಶನ್ ಕಾಸ್ಟ್ ಮಾತ್ರ ಲೆಸ್ ಮಾಡ್ಕೋಬೇಕು. ಯಾವಾಗ್ರಿ ಆಟ್ ಪಾರ್. ಓಕೆ, ಈಗ ಪಿ ಅನ್ನ ಕಂಡುಹಿಡಿದೀವಿ. ಮತ್ತೀಗ ಫಾರ್ಮುಲಾನ ಪ್ರಕಾರ ಬಿಡಿಸೋಣ. 1ಕ್ಕೆ 1 ಅನ್ನ ತಗೊಂಡೇವಿ, 1ಕ್ಕೆ 1 ಅನ್ನ ತಗೊಂಡೇವಿ. ಫಾರ್ಮುಲಾ ಪ್ರಕಾರ 1ಕ್ಕೆ 1 ಅನ್ನ ತಗೊಂಡೇವಿ. ಇಲ್ಲಿ ಟ್ಯಾಕ್ಸ್ ರೇಟ್ ಎಷ್ಟು ಪರ್ಸೆಂಟೇಜ್ ಅದಂದ್ರೆ 35% ಅದ. 35% ಅದಂದ್ರೆ ಇದನ್ನ ಡೆಸಿಮಲ್ ದಾಗ ಕನ್ವರ್ಟ್ ಮಾಡ್ಕೋರಿ. 35 ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟಾಗತ್ರಿ 0.35 ಆಗತ್ತ. 35 ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟಾಗತ್ರಿ 0.35 ಆಗತ್ತ. ಒಂದೆಲ್ಲ 50% ಕೊಟ್ರ ಅಂದ್ರ 50 ಡಿವೈಡೆಡ್ ಬೈ 100 ಅಂದ್ರೆ 0.5 ಆಗತ್ತ. ಒಂದೆಲ್ಲ 40% ಕೊಟ್ಟ ಅಂದ್ರ 40 ಡಿವೈಡೆಡ್ ಬೈ 100 ಅಂದ್ರೆ 0.4 ಆಗತ್ತ. ಇಲ್ಲಿ ಟ್ಯಾಕ್ಸ್ ರೇಟ್ ಎಷ್ಟದಪ್ಪ ಅಂದ್ರೆ 35% ಅದ. ಓಕೆ, 35 ಡಿವೈಡೆಡ್ ಬೈ 100 ಅಂದ್ರೆ 0.35 ಆಗತ್ತ. ನೆಕ್ಸ್ಟ್ ಇಲ್ಲಿ ಇಂಟ್ರೆಸ್ಟ್ ಅಮೌಂಟ್ ಅನ್ನ ತಗೋಬೇಕು. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಕೂಪನ್ ರೇಟ್ ಅಂದ್ರೆ ಇಂಟ್ರೆಸ್ಟ್. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟದ್ರಿ 15% ಅದ. 15% ಅದ. ಅದರ ಡಿಬೆಂಚರ್ ವ್ಯಾಲ್ಯೂ ಎಷ್ಟದಪ್ಪ ಅಂದ್ರೆ ಒಂದು ಡಿಬೆಂಚರ್ ವ್ಯಾಲ್ಯೂ 100 ರೂಪೀಸ್ ಅದ. 100 ರೂಪೀಸ್ ಮೇಲೆ 15% ಅಂದ್ರೆ ಎಷ್ಟಾಗತ್ರಿ 15 ರೂಪೀಸ್ ಆಗತ್ತ. ನೋಡ್ರಿ, ನಾನು ಹೇಳ್ತಾ ಇದ್ದೀನಿ, ಒಂದು ಡಿಬೆಂಚರ್ ವ್ಯಾಲ್ಯೂ ಎಷ್ಟದಪ್ಪ ಅಂದ್ರೆ 100 ರೂಪೀಸ್ ಅದ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟದ 15% ಅದ. 100 ರೂಪೀಸ್ ಇಂಟು 15 ಡಿವೈಡೆಡ್ ಬೈ 100 ಅಂದ್ರೆ ವಾಟ್ ಇಸ್ ದ ಇಂಟ್ರೆಸ್ಟ್ ಅಮೌಂಟ್ 15 ರೂಪೀಸ್. ನೋಡ್ರಿ, ಓಕೆ, ರೇಟ್ ಆಫ್ ಇಂಟ್ರೆಸ್ಟ್ 15% ಐತಿ. ಒಂದು ಡಿಬೆಂಚರ್ ವ್ಯಾಲ್ಯೂ ಎಷ್ಟದಪ್ಪ ಅಂದ್ರೆ 100 ರೂಪೀಸ್ ಅದ. 100 ರೂಪೀಸ್ ಇಂಟು 15 ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟಾಗತ್ತ 15 ಆಗತ್ತ. ಇನ್ನು 1ಕ್ಕೆ 1 ತಗೋರಿ, ಡಿವೈಡೆಡ್ ಬೈ 10 ಇಯರ್ಸ್ ಅಂತ ಹೇಳ. ಒಂದ್ರೆ 5 ಇಯರ್ಸ್ ಅನ್ನ ಕೊಟ್ರ 5 ಇಯರ್ಸ್ ಅನ್ನ ತಗೋರಿ ಪ್ರಾಬ್ಲಮ್ದಾಗ, ಡಿವೈಡೆಡ್ ಬೈ 10 ಇಯರ್ಸ್. ಇನ್ನು ಫೇಸ್ ವ್ಯಾಲ್ಯೂ ಯಾಪ್ ಒಂದು ಡಿಬೆಂಚರ್ ವ್ಯಾಲ್ಯೂ ಎಷ್ಟದಂದ್ರ 100 ರೂಪೀಸ್ ಅದ. 100 ರೂಪೀಸ್ ಅದ ಮೈನಸ್ ಪಿ ಫೈಂಡ್ ಔಟ್ ಮಾಡಿರಿ. ನೋಡ್ರಿ, ಪಿ ಫೈಂಡ್ ಔಟ್ ಮಾಡಿರಿ ನೋಡ್ರಿ. ರೇಟ್ ಬಂದ್ರೆ ಆನ್ಸರ್ 105. ಇದು ಒಂದ ಚೇಂಜ್ ಆಗತ್ತ, ಉಳಿಕಿದೆಲ್ಲ ಸೇಮ್. ಅದ ಡಿಸ್ಕೌಂಟ್ಗಾರ ಇರಲಿ ಅಥವಾ ಪ್ರೀಮಿಯಂಗಾರ ಇರಲಿ ಆಟ್ ಪಾರ್ಗಾರ ಇರಲಿ, ಇದು ಒಂದ ಚೇಂಜ್ ಆಗತ್ತ. ಎಷ್ಟಾದ್ರೆ ಇದು 105. ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿ. ಓಕೆ, ಆಲ್ರೆಡಿ ಕ್ಯಾಲ್ಕುಲೇಟೆಡ್ ದ ಪಿ 105 in 1/2 ಯಪ್ಪ ಅಂದ್ರ ಎಷ್ಟದ್ರಿ ಒಂದು ಡಿಬೆಂಚರ್ ವ್ಯಾಲ್ಯೂ ಎಷ್ಟದ್ರಿ 100 ರೂಪೀಸ್ ಅದ. ಆಮೇಲೆ ಪಿ ಎಷ್ಟಂದ್ರೆ 105 ಅದು. 105. ಓಕೆ, ಈಗ ಪ್ರಾಬ್ಲಮ್ ಅನ್ನು ಈಸಿಯಾಗಿ ಮತ್ತೆ ಸಿಂಪ್ಲಿಫಿಕೇಶನ್ ಮಾಡೋಣ. ನೋಡ್ರಿ, 1 ಮೈನಸ್ 0.35 1 ಮೈನಸ್ 0.35 1 ಮೈನಸ್ 0.35 ಅಂದ್ರ ಆನ್ಸರ್ ಎಷ್ಟು ಬರ್ತೈತ್ರಿ 0.65 ಬರ್ತದ. ನೋಡ್ರಿ, 1 ಮೈನಸ್ 0.35 ಅಂದ್ರ ಆನ್ಸರ್ ಎಷ್ಟು ಬರ್ತೈತ್ರಿ
ಆನ್ಸರ್ ಎಷ್ಟು ಬರ್ತದ್ರಿ 0.65 ಬರ್ತದೆ. ಓಕೆ, ಇನ್ನು 15 ಬರೀರಿ, 15 ರುಪೀಸ್ಗೆ 15 ರುಪೀಸ್ ಅನ್ನ ಬರೀರಿ. ಇನ್ನು 1/10 ಅಂದ್ರೆ 0.1 0.1 ಆಯ್ತ್ರೆ. ಇನ್ನು 100 minus 105 100 minus 105 100 minus 105 ಅಂದ್ರೆ ಆನ್ಸರ್ ಎಷ್ಟು ಬರ್ತೈತ್ರಿ 5 ರೂಪೀಸ್ ಬರ್ತದೆ. ಓಕೆ ನೋಡ್ರಿ, 100 minus 105 ಅಂದ್ರೆ ಆನ್ಸರ್ ಎಷ್ಟು ಬರ್ತೈತ್ರಿ -5 ರೂಪೀಸ್ ಬರ್ತದೆ. ಆಯ್ತ್ರಿ. ಇನ್ನು 1/2 ಅಂದ್ರೆ 0.5 1/2 ಅಂದ್ರೆ ಆನ್ಸರ್ ಎಷ್ಟು ಬರ್ತೈತ್ರಿ 0.5. ಇನ್ನು 100 plus 105 100 plus 105 ಅಂದ್ರೆ ಆನ್ಸರ್ ಎಷ್ಟು ಬರ್ತೈತ್ರಿ 205 ರೂಪೀಸ್ ಬರ್ತದೆ. 100 plus 105 ಅಂದ್ರೆ ಆನ್ಸರ್ ಎಷ್ಟು ಬರ್ತೈತ್ರಿ 205 ಬರ್ತದೆ. ಓಕೆ, ನೆಕ್ಸ್ಟ್ ಒಂದು KD is equal to 0.65 0.65 ಅನ್ನ ತಗೊಂಡೇವಿ. 15 ರೂಪೀಸ್ಗೆ 15 ರೂಪೀಸ್ ಅನ್ನ ತಗೊಂಡೇವಿ. 0.1 into 5 ಯಾಕಂದ್ರೆ ಬ್ರಾಕೆಟ್ನಾಗ ಇದ್ದಿದ್ದು ಯಾವಾಗಲೂ ಏನು ಹಾಕಿದ್ರೆ ಮಲ್ಟಿಪ್ಲಿಕೇಶನ್ ಆಗ್ತದ ಮ್ಯಾಥಮೆಟಿಕಲ್ ರೂಲ್ ಪ್ರಕಾರ. 0.1 into 5 ಅಂದ್ರೆ ಆನ್ಸರ್ ಎಷ್ಟು ಬರ್ತೈತ್ರಿ 0.5 ಬರ್ತದೆ. ನೋಡ್ರಿ ಕ್ಯಾಲ್ಕುಲೇಟರ್ನ ತಗೋರಿ. 0.1 into 5 ಅಂದ್ರೆ ಆನ್ಸರ್ ಎಷ್ಟು ಬರ್ತೈತ್ರಿ 0.5 ಬರ್ತದೆ. ಗೊತ್ತಾಯ್ತ್ರಿ. ಈ ರೀತಿಯಾಗಿ ಸಿಂಪಲ್ ಆಗಿ ಬಿಡಿಸ್ಕೋಬೇಕು. 0.65ಗೆ 0.65 ಬರೀರಿ. 15 ರೂಪೀಸ್ಗೆ 15 ರೂಪೀಸ್ ಬರೀರಿ. 0.1 into 5 ಮಾಡಿದಾಗ ಆನ್ಸರ್ ಎಷ್ಟು ಬರ್ತೈತ್ರಿ 0.5 ಬರ್ತದೆ. ಇನ್ನು 0.5 divided by 0.5 into 205 0.5 into 205 ಅಂದ್ರೆ ಆನ್ಸರ್ ಎಷ್ಟು ಬರ್ತೈತ್ರಿ 102.5. 0.5 into 205 ಅಂದ್ರೆ ಆನ್ಸರ್ ಎಷ್ಟು ಬರ್ತೈತ್ರಿ 205 ಬರ್ತದೆ. 102.5 ಬರ್ತದೆ. KD is equal to 15 ರೂಪೀಸ್ ಒಳಗೆ 0.5 ಲೆಸ್ ಮಾಡ್ಕೋರಿ. ನೋಡ್ರಿ 15 ರೂಪೀಸ್ ಒಳಗೆ 0.5 ಪೈಸಾ ಲೆಸ್ ಮಾಡ್ಕೋರಿ. ಆನ್ಸರ್ ಎಷ್ಟು ಬರ್ತೈತ್ರಿ 14 ರೂಪೀಸ್ 50 ಪೈಸಾ ಬರ್ತದೆ. 15 ಒಳಗೆ 0.5 ಲೆಸ್ ಮಾಡ್ಕೋರಿ. ಆನ್ಸರ್ ಎಷ್ಟು ಬರ್ತೈತ್ರಿ 14 ರೂಪೀಸ್ 50 ಪೈಸಾ ಬರ್ತದೆ. ಓಕೆ, ಟ್ಯಾಕ್ಸ್ ರೇಟಿಗೆ ಟ್ಯಾಕ್ಸ್ ರೇಟ್ ಅನ್ನ ಬರ್ದೇವಿ. ಡಿವೈಡೆಡ್ ಬೈ 102.5 ಬರ್ದೇವಿ. KD is equal to ನೋಡ್ರಿ ಇಲ್ಲಿ ಸ್ವಲ್ಪ ಲಕ್ಷ ಕೊಡ್ರಿ 0.65 into 14.5 0.65 into 14.5 ಆನ್ಸರ್ ಎಷ್ಟು ಬರ್ತೈತ್ರಿ 9.425. ನೋಡ್ರಿ 0.65 into 14.5 what is the answer 9.425 divided by 102.5. ನೋಡ್ರಿ 0.65 into 14.5 what is the answer 9.425 divided by 102.5. okay, ಈಗ ನೋಡಿ KD is equal to 9.425 divided by 102.5 what is the answer 0.0919. 9.425 divided by 102.5 0.0919. okay, what is the answer 9.19%. 9.19%. okay, what is the cost of potato 9.19%. ಇದು ಯಾವಾಗಲಿದು when bonds are sold at premium of 10%. ಇಷ್ಟೇ ತಿಳ್ಕೋರಿ. ಪ್ರೀಮಿಯಂ ಇದ್ರೆ ಆಡ್ ಆಗ್ತದ, ಡಿಸ್ಕೌಂಟ್ ಇದ್ರೆ ಲೆಸ್ ಆಗ್ತದ. ಅಂದ್ರ ನಾರ್ಮಲ್ ಆಗಿ ನಮ್ಮ ಡಿವೆಂಚರ್ ವ್ಯಾಲ್ಯೂ ಕಾಸ್ಟ್ ಆಫ್ ಡೆಟ್ ಎಷ್ಟಾಗತ್ತಂದ್ರೆ 9.19% ಆಗತ್ತ 1 ಇಯರ್ಕ್ಕ. ಓಕೆ, ನಾವು ಎವ್ರಿ ಇಯರ್ ರೇಟ್ ಆಫ್ ಇಂಟ್ರೆಸ್ಟ್ 15% ಕೊಡಬಹುದು. ಈ ಪ್ರಾಬ್ಲಮ್ ಕೊಟ್ಟಾನ ಕೂಪನ್ ರೇಟ್ ಇಂಟ್ರೆಸ್ಟ್ ಎಷ್ಟದ್ರಿ
ಕೂಪನ್ ರೇಟ್ ಎಷ್ಟದ 15% ಐತಿ. ಆದ್ರ ನಾರ್ಮಲ್ ಆಗಿ ಎಷ್ಟು ಪರ್ಸೆಂಟೇಜ್ ಆಗತ್ತಪ್ಪ ಅಂದ್ರೆ ಅದನ್ನ ಎವ್ರಿ ಇಯರ್ ಎಷ್ಟಾಗತ್ತಪ್ಪ ಅಂದ್ರ ಅದು ಎವ್ರಿ ಇಯರ್ಗೆ. ಆದ್ರ ನಾವು ಪ್ರೀಮಿಯಂಗೆ ನಾವು ಸೇಲ್ ಮಾಡಾಕತ್ತೀವಿ. ಹಿಂಗಾಗಿ ಏನಾಗ್ತದಪ್ಪ ಅಂದ್ರೆ ನಮ್ಗೆ ಎಕ್ಸ್ಪೆನ್ಸಸ್ ಕಡಿಮೆ ಆಗತ್ತೆ, ಇಂಟ್ರೆಸ್ಟ್ ಅಮೌಂಟ್ ಕಡಿಮೆ ಆಗತ್ತ. ಅದಕ್ಕೆ ನಮಗೆ ಎಷ್ಟು ಬರ್ತೈತ್ರಿ 9.19% ಬರ್ತದ. ವಾಟ್ ಇಸ್ ಅಮೌಂಟ್? 9.19%. ಇನ್ನು ಪ್ರೀಮಿಯಂ ಇದು ಡಿಸ್ಕೌಂಟಿಂಗ್. when bonds are sold at discount of 5%, when bonds are issued at discount of 5% or when bonds are sold at 5%. ಓಕೆ, ಈ ರೀತಿ ಇದ್ದಾಗ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕನ್ನೋದನ್ನ ನೋಡೋಣ. ಸೇಮ್ ಫಾರ್ಮುಲಾ, ಅಲ್ಲಿ ಫಾರ್ಮುಲಾ ಏನು ಅಪ್ಲೈ ಮಾಡಿದಾವಲ್ಲ ಅದು ಬಾಂಡ್ಸ್ ಆರ್ ಸೋಲ್ಡ್ ಅಟ್ ಪ್ರೀಮಿಯಂ ಎರ ಇರಬಹುದು, ಬಾಂಡ್ಸ್ ಆರ್ ಸೋಲ್ಡ್ ಅಟ್ ಡಿಸ್ಕೌಂಟಿಂಗ್ ಎರ ಇರಬಹುದು, ಬಾಂಡ್ಸ್ ಆರ್ ಸೋಲ್ಡ್ ಅಟ್ ಪಾರ್ ಎರ ಇರಬಹುದು. ಎಲ್ಲಾ ಫಾರ್ಮುಲಾ ಸೇಮ್ ಬರ್ತೈತಿ. ಸೇಮ್ ಫಾರ್ಮುಲಾನ ನಾವು ಅಪ್ಲೈ ಮಾಡ್ತಾ ಇದ್ದೀವಿ. 1 minus t I plus 1 divided by y, small bracket f minus p, close the bracket, big bracket close, divided by 1 by 2, open bracket f plus p. ಈಗ ನೋಡಿ ಸಿಂಪಲ್ ಮಾಡೋಣ. ವಾಟ್ ಇಸ್ ದ ಇಶ್ಯೂ ಪ್ರೈಸ್? 100 rupees ಅದ ಒಂದು ಡಿಬೆಂಚರ್ ಅಮೌಂಟ್. ಆಮೇಲೆ ಡಿಬೆಂಚರ್ಗಳನ್ನ 5% ಸೇಲ್ ಮಾಡಾಕತ್ತೀರಿ. ಒಂದು ಡಿಬೆಂಚರ್ ಅಮೌಂಟ್ ಎಷ್ಟಾದ್ರೆ 100 rupees ಅದ. 100 rupees ಇಂಟು 5, ಒಂದು ಡಿಬೆಂಚರ್ ಅಮೌಂಟ್ 100 rupees ಅದ. 100 rupees ಇಂಟು 5 ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟಾಗತ್ರಿ? 5 rupees ಆಗತ್ತ ಡಿಸ್ಕೌಂಟ್ ಅಮೌಂಟ್. ಆಮೇಲೆ ಫ್ಲೋಟೇಷನ್ ಕಾಸ್ಟ್ ಲೆಸ್ ಮಾಡ್ಕೋರಿ. 100 rupees ಮೇಲೆ ಫ್ಲೋಟೇಷನ್ ಕಾಸ್ಟ್ ಎಷ್ಟು ಪರ್ಸೆಂಟೇಜ್ ಅದ್ರಿ? 5% ಅದ. ನೋಡ್ರಿ, 100 rupees ಮೇಲೆ 5% ಫ್ಲೋಟೇಷನ್ ಕಾಸ್ಟ್ ತೆಗೀರಿ. ಫ್ಲೋಟೇಷನ್ ಕಾಸ್ಟ್ ತೆಗೀರಿ, ಎಷ್ಟು ಪರ್ಸೆಂಟೇಜ್ ಅದ್ರಿ? ಓಕೆ, 100 ಇಂಟು 5 ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟಾಗತ್ರಿ? 5 rupees ಆಗತ್ತೆ. ನೋಡ್ರಿ, ಏನಿಲ್ಲ, ಪಿ ಇಸ್ ಈಕ್ವಲ್ ಟು ಏನ್ ಮಾಡ್ಬೇಕಂದ್ರೆ ಪ್ರೀಮಿಯಂ ಇತ್ತಂದ್ರೆ ಆಡ್ ಮಾಡ್ರಿ, ಡಿಸ್ಕೌಂಟ್ ಇತ್ತಂದ್ರೆ ಲೆಸ್ ಮಾಡ್ರಿ, ಫ್ಲೋಟೇಷನ್ ಕಾಸ್ಟ್ ಅದು ಯಾವಾಗಲೂ ಲೆಸ್ ಮಾಡ್ಕೋಬೇಕು. ಓಕೆ, 100 minus 5 ಅಂದ್ರೆ ಆನ್ಸರ್ ಏಟ್ ಬರ್ತೈತ್ರಿ? 90 rupees ಬರ್ತದ. ಏನು 100 minus 5 ಅಂದ್ರೆ ಆನ್ಸರ್ ಏಟ್ ಬರ್ತೈತ್ರಿ? 90 rupees ಬರ್ತದ. ಏನು ಕೆ ಡಿ ಇಸ್ ಈಕ್ವಲ್ ಟು ಸೇಮ್. ಟ್ಯಾಕ್ಸ್ ರೇಟ್ ಎಷ್ಟಾದ್ರಿ? 1 minus t 35% ಅದು. 35 ಡಿವೈಡೆಡ್ ಬೈ 100 ಅಂದ್ರೆ 0.35. ಇಂಟ್ರೆಸ್ಟ್ ಅಮೌಂಟ್ ಕೂಪನ್ ರೇಟ್ ಅಂದ್ರೆ ಒಂದ, ಇಂಟ್ರೆಸ್ಟ್ ಅಮೌಂಟ್ ಅಂದ್ರೆ ಒಂದ. ಇಂಟ್ರೆಸ್ಟ್ ಪರ್ಸೆಂಟೇಜ್ ಎಷ್ಟಾದ್ರಿ? 15% ಅದ. 100 rupees ಮೇಲೆ 15% ಅಂದ್ರೆ 100 ಇಂಟು 15 ಡಿವೈಡೆಡ್ ಬೈ 100 ಅಂದ್ರೆ 15. ಏನು ಡಿವೈಡೆಡ್ ಬೈ 10 years. ಒಂದ್ 5 years ಕೊಟ್ರ 5 years ಅನ್ನ ತಗೋರಿ. ಮೆಚುರಿಟಿ ಪೀರಿಯಡ್ ಅಂದ್ರೆ ಒಂದ, ಎಕ್ಸ್ಪೈರ್ ಪೀರಿಯಡ್ ಅಂದ್ರೆ ಒಂದ, ಆಮೇಲೆ ರೀಪೇಮೆಂಟ್ ಪೀರಿಯಡ್ ಅಂದ್ರೆ ಒಂದ 10 years. ಓಕೆ, ಇಲ್ಲಿ ಪ್ರಾಬ್ಲಮ್ದಲ್ಲಿ 10 years ಅನ್ನ ಕೊಟ್ಟಾನ. 1 divided by 10. ಇನ್ನ ಡಿಬೆಂಚರ್ ಫೇಸ್ ವ್ಯಾಲ್ಯೂ ಎಷ್ಟದ ಅಂದ್ರೆ 100 rupees ಅದ. 100 rupees ಅನ್ನ ತಗೋರಿ. ಮೈನಸ್ ಪಿ 90 rupees ಅನ್ನ ಫೈಂಡ್ ಔಟ್ ಮಾಡ್ಯಾರ. ಜಸ್ಟ್ 90 rupees ಅನ್ನ ತಗೋರಿ. ಓಕೆ, 100 rupees ತಗೋರಿ. 90 rupees ಅನ್ನ ಫೈಂಡ್ ಔಟ್ ಮಾಡ್ಯಾರಿ. ಪಿ ಅಂದ್ರೆ ಯಪ್ಪ 100 rupees ಅದ. ಪಿ ಪ್ಲಸ್ ಮಾಡ್ಕೋರಿ 90 rupees ಆಯ್ತ್ರಿ. ಓಕೆ, ಇದೇ ಫಾರ್ಮುಲಾನ ಕಂಟಿನ್ಯೂ ಮಾಡ್ಕೊಳ್ಳೋಣ. ಈಗ 1 minus 0.35 ಅಂದ್ರೆ ಆನ್ಸರ್ ಎಷ್ಟು ಬರ್ತೈತ್ರಿ? 6.5. ಇದು 0.65. ಇನ್ನು 15 rupeesಗೆ 15 rupees ಅನ್ನ ತಗೋರಿ. 15 rupeesಗೆ 15 rupees ಅನ್ನ ಬರೀರಿ. ಪ್ಲಸ್ 1 divided by 10 ಅಂದ್ರೆ 0.1. 1 divided by 10 ಅಂದ್ರೆ 0.1. ಇನ್ನ 100 minus 90 ಅಂದ್ರೆ 100 minus 90 ಅಂದ್ರೆ ಎಷ್ಟು ಬರ್ತೈತ್ರಿ? 100 minus 90 ಅಂದ್ರೆ 10 rupees ಬರ್ತದ. 100 minus 90 ಅಂದ್ರೆ ಎಷ್ಟು ಬರ್ತೈತ್ರಿ? 10 rupees ಬರ್ತದ.
ಆಯ್ತ್ರಿ. 1/2 ಅಂದ್ರೆ 0.5. 1/2 0.5. 100 plus 90. 100 plus 90 ಅಂದ್ರೆ 190 rupees. 100 plus 90 ಅಂದ್ರೆ ಎಷ್ಟಾಗತ್ತೆ? 190 rupees ಆಗತ್ತೆ. ಓಕೆ, ಸಿಂಪಲ್ ಮಾಡ್ಕೋತು. ಸಿಂಪಲ್ ಸ್ಟೆಪ್ ಒಮ್ಮೆ ಡೈರೆಕ್ಟ್ ಆಗಿ ಬಿಡಿಸ್ಬೋದು. 100 plus 90 ಅಂದ್ರೆ ಎಷ್ಟಾಗತ್ತೆ? 190 rupees ಆಗತ್ತ. 0.65 0.65. 0.1 into 10 ಅಂದ್ರೆ ಎಷ್ಟಾಗತ್ತೆ? 1 ರೂಪಾಯಿ ಆಗತ್ತೆ. ನೋಡ್ರಿ, ಇನ್ನೇ ಹೇಳ್ತಾ ಇದೀನಿ. 0.1 into 10. 0.1 into 10 ಅಂದ್ರೆ 1 ರೂಪಾಯಿ ಆಗತ್ತೆ. 15 rupees 15 rupees ಬರ್ದೇವಿ. 0.1 into 10 rupees ಅಂದ್ರೆ ಎಷ್ಟು ಬರ್ತದ್ರೆ? ಆನ್ಸರ್ 1 ರೂಪಾಯಿ ಬರ್ತದ. 0.5 divided by 0.5 into 190 rupees ಅಂದ್ರೆ 95 rupees ಬರ್ತದೆ. ನೋಡ್ರಿ, 0.5 into 190 rupees ಅಂದ್ರೆ 95 rupees ಬರ್ತದೆ. ಗೊತ್ತಾಯ್ತ್ರಿ? 0.5 into 190 rupees, what is the answer? 95 rupees ಬರ್ತದೆ. KD is equal to, ನೋಡ್ರಿ, 0.65 0.65. 15 plus 1, 15 plus 1, what is the answer? 16. 15 plus 1, answer entry 16 rupees. 16. 15 plus 1, what is the answer? 16. 0.65 into 16 divided by 95. In KD is equal to, ಇಲ್ಲಿ ನೋಡ್ರಿ, 0.65 into 16. ಬ್ರಾಕೆಟ್ ಇತ್ತಂದ್ರೆ ಯಾವಾಗಲೂ ಮಲ್ಟಿಪ್ಲಿಕೇಶನ್ ಆಗ್ತದೆ ಮ್ಯಾಥಮೆಟಿಕಲ್ ರೂಲ್ ಪ್ರಕಾರ. 0.65 into 16 ಎಷ್ಟು ಬರ್ತದೆ? ಆನ್ಸರ್ 10.4 ಬರ್ತದೆ. ವಾಟ್ ಇಸ್ ದ ಆನ್ಸರ್? 10.4. 0.65 into 16 ಅಂದ್ರೆ ಆನ್ಸರ್ ಎಷ್ಟು ಬರ್ತದ್ರಿ? 10.5 ಬರ್ತದೆ. ಇದು 10.4. ಏನು KD is equal to 10.4 divided by 95. 10.4 divided by 95. 10.4 divided by 95. What is the cost of debt? 0.1094. ಓಕೆ, ಇದನ್ನೇ 100% ಮಾಡ್ಕೋರಿ. ಇಂಟು 100% ಮಾಡ್ಕೋರಿ. 10.94%. ನೋಡ್ರಿ, 0.109 ಬರ್ತದ. ಇದನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಕೋರಿ. ಇಂಟು 100% ಮಾಡ್ಕೋರಿ. ಇಂಟು 100 ಮಾಡ್ರಿ. 10.94%. ಓಕೆ, ಓಕೆ. ಇಲ್ಲಿ when debentures are sold or when bonds are sold at 5% discount ಅಂದಾಗ what is the cost of debt? 10.94%. ಓಕೆ, ಈ ರೀತಿಯಾಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಇಂಟ್ರೆಸ್ಟ್ ಅಂದ್ರೆ ಈ ರೀತಿಯಾಗಿ ನಾವೇನ್ ಮಾಡಬೇಕು? ಕಾಸ್ಟ್ ಆಫ್ ಡೆಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ವಾಟ್ ಇಸ್ ದ ಆನ್ಸರ್? 0.1094. ಇದನ್ನೇ ಇಂಟು 100 ಮಾಡ್ರಿ. 10.94%. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಆಮೇಲೆ ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ಗೆ ಜೂನಿಯರ್ಸ್ ಇರ್ಬೋದು ಅಥವಾ ಸೀನಿಯರ್ಸ್ ಇರ್ಬೋದು ಅಥವಾ ನಿಮ್ಮ ಕ್ಲಾಸ್ಮೇಟ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಬೇರೆ ಬೇರೆ ಯೂನಿವರ್ಸಿಟಿ ಒಳಗಾಗಲಿ ಅಥವಾ ಬೇರೆ ಬೇರೆ ಕಾಲೇಜ್ಗಳೊಳಗೆ ಅವರು ಸ್ಟಡಿ ಮಾಡ್ತಿರ್ಬೋದು, ಅವ್ರಿಗೂ ಕೂಡ ನೀವೇನು ಮಾಡ್ರಿ ಅಂದ್ರೆ ಶೇರ್ ಮಾಡಿರಿ. ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ನೀವು ಕೊಟ್ಟಿರ್ತಕ್ಕಂಥ ಸಜೆಷನ್ ನಮಗೆ ಏನಾಗ್ತದಪ್ಪ ಅಂದ್ರೆ ಮೋಟಿವೇಶನ್ ಆಗತ್ತೆ. ದಯವಿಟ್ಟು ಸಜೆಷನ್ ಕೊಡೋದನ್ನು ಮರಿಬೇಡ್ರಿ. ಅದನ್ನು ಬರೀರಿ, ಟೈಪ್ ಮಾಡಿ. ವಾಟ್ಸಪ್ ನಂಬರ್ 9986529073. ಯಾರಿಗೆ ವಿಡಿಯೋ ಲಿಂಕ್ಗಳನ್ನು ಬೇಕಾಗ್ತಾವ ದಯವಿಟ್ಟು ಈ ನಂಬರ್ಗೆ ಹೈ ಸರ್ ಅಂತ ಮೆಸೇಜ್ ಮಾಡಿ ಸಬ್ಜೆಕ್ಟ್ ಹೆಸರನ್ನು ಬರೆದು ಕಳಿಸಿ. ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋ ಲಿಂಕ್ಗಳನ್ನು ನಿಮಗೆ ಕಳಿಸ್ತಾ ಇದ್ದೀನಿ. ವಾಟ್ಸಪ್ ನಂಬರ್ 9986529073. ಅಥವಾ ಯಾರು ವಾಟ್ಸಪ್ ಜಾಯ್ನ್ ಆಗ್ಬೇಕಂದರೆ ಅವರು ಕೂಡ ಏನು ಮಾಡ್ಬೋದಪ್ಪ ಅಂದ್ರೆ ಆ ಸಂಬಂಧಪಟ್ಟ ಸಬ್ಜೆಕ್ಟ್ ಗ್ರೂಪ್ನಾಗ ನಿಮಗೆ ಆ್ಯಡ್ ಮಾಡ್ತೀನಿ. ಇಲ್ಲ ಆದರೆ ಡೈರೆಕ್ಟಾಗಿ ನಿಮಗೆ ವಿಡಿಯೋ ಲಿಂಕ್ಗಳನ್ನು ಕಳಿಸ್ತೀನಿ. ಈ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ 9986529073. Thank you for watching the class.